ಮೊದಲೆಲ್ಲ ಆಗಿದ್ರೆ ಅವ್ರು ಯಾವ್ದಾದ್ರು ಒಂದು ರೀತಿಲಿ ನನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ರಮ್ಯಾ. ಈಗ ಅವ್ರಿಗೆ ನನ್ನ ಮೇಲೆ ಖಂಡಿತವಾಗ್ಲೂ ಕೋಪ ಇದೆ. ಕೋಪ ಇರ್ಬೋದೇನೋ, ಆದರೆ ಎಲ್ಲ ಸರಿ ಹೋಗುತ್ತೆ ಏನೋ, ಡೋಂಟ್ ವರಿ. ಇಲ್ಲ ರಮ್ಯಾ, ಅದಷ್ಟು ಸುಲಭ ಅಲ್ವೇ ಅಲ್ಲ. ಅವ್ರು ನನ್ನ ನೋಡದೇ ಇರೋರ ಥರ ಹೋದ್ರು ಗೊತ್ತಾ. ಒಂದು ಕಾಲ್ ಕೂಡ ಮಾಡಿಲ್ಲ. ನಾನು ಅವ್ರಿಗೆ ಬೇಜಾರಾಗೋ ಥರ ಮಾತಾಡಿದ್ದೀನಿ ಕಣೆ. ನನ್ನ ಬೈಬೋದು, ನನ್ನ ಜೊತೆ ಜಗಳ ಮಾಡ್ಬೋದು ಅಂತ ಅಂದ್ಕೊಂಡೆ. ಆದರೆ ಅವ್ರ ಈ ಮೌನಕ್ಕೆ ನಂಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನನ್ನ ಕೈಲಿ ಇದನ್ನು ಫೇಸ್ ಮಾಡೋ ಧೈರ್ಯ ಇಲ್ಲ ರಮ್ಯಾ. ಅವರಾಗೆ ಮುಂದಿನ ಹೆಜ್ಜೆ ಇಡೋವರೆಗೂ ನಾನು ದೂರನೇ ನಿಲ್ತೀನಿ ರಮ್ಯಾ. ನಂಗೆ ಯಾಕೋ ಆರೇ ಸರಿ ಈ ವಿಷಯಕ್ಕೊಂದು ಅಂತ್ಯ ಹಾಡ್ತಾರೆ ಅನಿಸ್ತಿದೆ ಅನ್ನೋ. ಇದೇ ಅಡ್ರೆಸ್? ಅಮ್ಮ. ಅಮ್ಮನಾ? ರಮ್ಯಾ, ಆರ್ಯಸ್ ಅವ್ರ ಅಮ್ಮ ಕಣೆ. ನಾನೇ ಅರ್ಥ ಮಾಡ್ಕೋಬೇಕಿತ್ತು. ಆಫೀಸ್ಗೆ ಬಂದಿಲ್ಲ, ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಬೇಕು ಅಂತ ಮಾಡ್ತಿದ್ದಾಳು ಏನು? ಬರ್ಬೋದಾ ಸರ್? ಬಂದಾಯ್ತಲ್ಲ, ಹೇಳು. ಫೋನಲ್ಲಿ ಮಾತಾಡ್ತಿದ್ಯೋ ಅಥವಾ ಫೋನ್ ಜೊತೆಲೇ ಮಾತಾಡ್ತಿದ್ಯೋ? ಅನು ಎಲ್ಲಿ? ಆಫೀಸಿಗೆ ಯಾಕೆ ಬಂದಿಲ್ಲ? ಗೊತ್ತಿಲ್ಲ ಸರ್. ಕಾಲ್ ಮಾಡಿ ಕೇಳಲ್ಲ ಅಥವಾ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರಲ್ಲ? ಲೀವ್ ಅಪ್ಲಿಕೇಶನ್ ಏನಾದರೂ ಕೊಟ್ಬಿಟ್ಟು ಹೋಗಿದ್ದಾಳ ಅಂತ ಕೇಳ್ತಿದ್ದೀನಿ. ಅವ್ರು ಮನೆಗೆ ಹೋಗಿ ರೌಡಿಸಮ್ ಮಾಡುವಂತ ಹೇಳ್ತಿಲ್ಲ. ರೌಡಿಸಮ್ಮ? ಬಿಸ್ನೆಸ್ ವಿಷಯದಲ್ಲಿ ಮಾತುಕತೆ ಅಂತ ಹೇಳ್ತಿದ್ದೋನು, ಅದು ವಿಷಯದಲ್ಲಿ ರೌಡಿಸಮ್ ಅಂತಿದ್ಯಾ? ಅವಳು ಬೆಳಗ್ಗಿಂದ ಒಂದು ಫೋನ್ ಮೆಸೇಜ್ ಕೂಡ ಮಾಡಿಲ್ಲ ಕಣೋ. ಕೂಗಾಡಬೇಡ. ನಮ್ಮೂರ ಕಡೆ ಒಂದು ಮಾತಿದೆ, ಮೂಗ್ದಾರ ಮಾಲೀಕನ ಕೈನಲ್ಲಿರುವಾಗ ಎತ್ತು ಎಮ್ಮೆಗೆ ಮುತ್ಕೊಡಕ್ಕೆ ನೋಡ್ತಂತೆ. ತಲೆ ಹರಟೆ ಮಾಡೋದನ್ನು ನಿಲ್ಲಿಸು. ನನ್ನ ಕಷ್ಟ ನಿನಗೇನು ಅರ್ಥ ಆಗಬೇಕು? ನಾನು ತಲೆ ಹರಟೆ ಮಾಡ್ತಿಲ್ಲಪ್ಪ, ನಿನ್ನ ಕಷ್ಟ ಅರ್ಥ ಮಾಡ್ಕೊಂಡೇ ಮಾತಾಡ್ತಾ ಇದ್ದೀನಿ. ನೀನು ಕೊಟ್ಟು ಸ್ವಾತಂತ್ರ್ಯನ ಅವಳು ಬಳಸ್ಕೊಳ್ತಾ ಇದ್ದಾಳೆ ಅಷ್ಟೇ. ಬೇಕಾದರೆ ಈಗ ನೀನು ಅವಳಿಗೆ ಕಾಲ್ ಮಾಡಿ ನೋಡು, ಆಫೀಸ್ಗೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವಳು ನಿಜ ಹೇಳ್ತಾಳೆ ಅಂತ ನಾನಂತೂ ನಂಬಲ್ಲ. ಗುರಾಯಿಸ್ಬೇಡ ನೀನು. ಅವತ್ತು ಮನೆ ಬಾಗಿಲು ತನಕ ಬಂದಿದ್ಲು, ಅದೇ ಹರ್ಷವರ್ಧನ್ ಆ್ಯನಿವರ್ಸರಿ ದಿನ. ಇದ್ರ ಬಗ್ಗೆ ಕೇಳಿದಾಗ ಗೊತ್ತೇ ಇಲ್ಲ ಅಂತ ವಾದ ಮಾಡಿಬಿಟ್ಲು. ಯಾಕೆ ಬಂದಿದ್ಲು, ಹೆಂಗೆ ಬಂದ್ಲು ಅಂತಾನೆ ಗೊತ್ತಿಲ್ಲ. ಆ ನಿಜಾನೇ ಮುಚ್ಚಿಟ್ಟೋಳು, ಉಳಿದಿದ್ದನ್ನೆಲ್ಲ ಸುಳ್ಳು ಹೇಳಲ್ಲ ಅಂತ ಯಾವ ಗ್ಯಾರಂಟಿ? ಹೋಗ್ಲಿ ಬಿಡು, ನಾನು ಯಾಕೆ ಮಾತಾಡಿ ಕೆಟ್ಟವನಾಗಲಿ. ಬರೀ ಅವಳ ಬಗ್ಗೆ ಚಾಡಿನೇ ಹೇಳ್ತಿದೆಯಲ್ಲ. ಅವತ್ತು ಮನೆಗೆ ಬಂದವಳನ್ನ ನನಗೂ ಗೊತ್ತಿಲ್ಲದೆ ವಾಪಸ್ ಕರ್ಕೊಂಡು ಹೋದೆ. ಅದರ ಬಗ್ಗೆ ನಾನಾಗೆ ನಿನ್ನನ್ನು ಕೇಳಿದ್ರು ನನ್ನಿಂದ ಅದನ್ನು ಮುಚ್ಚಿಟ್ಟೆ. ಈಗ ನೀನಾಗೆ ಹೇಳ್ತಿದೀಯಾ? ನೀವೆಲ್ಲರೂ ಸೇರಿ ನನ್ನ ಮೂಡ್ನ ಹಾಳು ಮಾಡೋಕ್ಕೆ ಕಾಯ್ತಿರ್ತೀರ. ಮೀರನ್ಗೆ ಹೋಗಿ ಹೇಳು, ಇವತ್ತಿನ ಎಲ್ಲ ಮೀಟಿಂಗ್ಸ್ ನಾಳೆಗೆ ಪೋಸ್ಟ್ಪೋನ್ ಮಾಡೋಕ್ಕೆ. ಆಮೇಲೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ಅಂತ ಅವಳ ಹತ್ರ ಹೋಗಿ ಅವಳ ಕಿವಿಲಿ ಊದಬೇಡ. ಆಮೇಲೆ ಅವಳು ಅಲ್ಲಿಂದ ಇಲ್ಲಿಗೆ ಬಂದು ನನ್ನ ಮೇಲೆ ಎಕ್ಸ್ಟ್ರಾ ಕೇರ್ ತೋರಿಸಿ ಏನೇ ಆದರೂ ದೊರೆ ಬಾಯಿಂದ ಅನು ಮೇಡಮ್ದು ತಪ್ಪು ಅಂತ ಬರಲೇ ಇಲ್ವಲ್ಲ, ನಾವೇ ಅಪರಾಧಿಗಳು. ಇರಲಿ ಬಿಡು. ಕಂಗ್ರ್ಯಾಚುಲೇಷನ್ಸ್. ಅರ್ಥ ಆಯ್ತಲ್ಲ?
ಆಫೀಸ್ ಅವರ್ಸ್ ಮುಗಿದ್ರೂ ಕಾಲ್ ಮಾಡದೇ ಇರೋಷ್ಟು ಹಠನ ಇವಳಿಗೆ. ಟ್ರಸ್ಟ್ ಅಂತ ಬೇರೆ ಸೇವ್ ಮಾಡ್ಕೊಂಡಿದ್ದೀನಿ. ಬರೋ ಕೋಪಕ್ಕೆ ನೀನು ಹೇಗೆ ನಡ್ಕೊಂಡ್ರು ನಿನ್ನ ಮೇಲಿರೋ ನಂಬಿಕೆ ನನಗೆ ಸ್ವಲ್ಪನೂ ಕಡಿಮೆ ಆಗ್ತಿಲ್ಲ. ನೀನು ಯಾಕೆ ಹೀಗೆ ಆಡ್ತಿದ್ಯಾ? ಏನಾಗಿದೆ ಅಂತ ಸರಿಯಾಗಿ ಹೇಳಬಾರ್ದಾ? ಐ ಟ್ರಸ್ಟ್ ಯು ಅನು, ಐ ಸ್ಟಿಲ್ ಟ್ರಸ್ಟ್ ಯು. ನನ್ನ ನಂಬಿಕೆನ ಪ್ಲೀಸ್ ಕಾಪಾಡ್ಕೊ. ಅನು, ಯಾವ ಮನೆ ಅಂತ ನೋಡ್ತಾ ಇದ್ದೆ, ನೀನೇ ಬಂದಿಯಲ್ಲ. ಏನ್ ಹಾಗೆ ನೋಡ್ತಾ ಇದೀಯಾ? ಅಮ್ಮ, ನೀವು ನಮ್ಮ ಮನೆ ಹತ್ರ ಯಾವಾಗ ಬೇಕಾದ್ರೂ ಮನೆಗೆ ಬನ್ನಿ ಅಂತ ನೀನ್ ಅಡ್ರೆಸ್ ಕೊಟ್ಟಿದ್ಯಲ್ಲ, ಅದ್ ಸುಮ್ನೆನಾ? ನೀ ನಿಜವಾಗ್ಲೂ ಕರ್ದಿಯೇನೋ ಅಂತ ನಾನು ಬಂದೇ ಬಿಟ್ಟೆ. ಇಲ್ಲ ಅಮ್ಮ, ನಾನು ನಿಜವಾಗ್ಲೂ ಕರೆದೆ. ಬನ್ನಿ. ನೀವೊಬ್ರೇನಾ ಬಂದಿರೋದು? ಒಬ್ರೇನೆ? ಯಾಕೆ, ಇನ್ಯಾರಾದ್ರೂ ಬರ್ಬೇಕಿತ್ತ? ಇಲ್ಲ ಅಮ್ಮ, ಹಾಗೇನಿಲ್ಲ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ರಮ್ಯಾ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಜೊತೆ ಮಾತಾಡ್ತಿದ್ದಾಳೆ ಇವಳು? ಅಮ್ಮ, ಇವರು ಆರ್ಯ ಸರ್ ಅವ್ರ ತಾಯಿ. ಆರ್ಯ ಸರ್ ಅವ್ರ ತಾಯಿನ? ನಮಸ್ಕಾರ ಅಮ್ಮ. ಅಯ್ಯೋ, ನೀವು ನಮ್ಮನೆ ಹತ್ರ ಬಂದಿದ್ದೀರಾ ಅಂದ್ರೆ ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ, ಎಲ್ಲಿ? ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ಬೇಕು ಆಂಟಿ. ಇಲ್ಲ ಇಲ್ಲ, ಎಲ್ಲಿ ಅಂತ ನೆನಪು ಆಗ್ತಿಲ್ಲ. ದೇವಸ್ಥಾನ. ಹಾ, ಹೌದೌದು. ಅಯ್ಯೋ, ನಾನೊಬ್ಳು ಮನೆ ಹತ್ರ ಬಂದಿರೋರ್ನ ಬಾಗ್ಲಲ್ಲಿ ನಿಲ್ಸಿ ಮಾತಾಡ್ತಿದ್ದೀನಲ್ಲ. ಒಳಗಡೆ ಬನ್ನಿ ಅಮ್ಮ, ಬನ್ನಿ ಬನ್ನಿ ಬನ್ನಿ. ರಮ್ಯಾ, ದಾರಿ ಬಿಡೆ.